ಮೈಕ್ರೋ ಫೈನಾನ್ಸ್ ಕಿರುಕುಳ ಆತ್ಮಹತ್ಯೆಗೆ ಪ್ರಯತ್ನ. ಹಾಸನ ಜಿಲ್ಲೆಯಲ್ಲಿ ಪೊಲೀಸರ ಬಡ್ಡಿ ವ್ಯವಹಾರ ಅವ್ಯಾಹತವಾಗಿ ನಡೀತಾ ಇದೆ. ಹಾಸನ ಜಿಲ್ಲೆಯಲ್ಲಿ ಫೈನಾನ್ಸ್ ಹಾವಳಿ ಪೊಲೀಸರಿಂದಲೇ ಅರ್ಥಾತ್ ಅವ್ಯಾಹತ ಬಡ್ಡಿ ದಂಧೆಗಳು ವರದಿಯಾಗಿದೆ. ಬಡ್ಡಿ ಹೆಸರಲ್ಲಿ ಮಾನಸಿಕ ಕಿರುಕುಳ ಎಂದು ಆರೋಪಗಳು ಕೇಳಿ ಬಂದಿದೆ. ಪೊಲೀಸನ ವಿರುದ್ಧವೇ ಎಫ್ಐಆರ್ ದಾಖಲಾಗಿರುವಂತಹದ್ದು. ಚಕ್ರ ಬಡ್ಡಿಗೆ ಸಿಲುಕಿ ಆತ್ಮಹತ್ಯೆಗೆ ಯತ್ನಿಸಿದ್ದ ಸಂತ್ರಸ್ತ ಯುವಕ ವಿಷಕಾರಿ ಕೀಟನಾಶಕ ಸೇವನೆ ಮಾಡಿ ಆತ್ಮಹತ್ಯೆಗೆ ಯತ್ನ. ಇದು ಸಕಲೇಶಪುರ ತಾಲೂಕು ಹಾಸನ ಜಿಲ್ಲೆ ಬಾಳುಪೇಟೆಯಲ್ಲಿ ಸಂಭವಿಸಿರುವಂತಹ ಘಟನೆ. 8 ಮಂದಿ ಬಡ್ಡಿಕೋರರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಆರಕ್ಷಕನ ಬಡ್ಡಿ ದಂಧೆಗೆ ವಿಲವಿಲ ಒದ್ದಾಡ್ತಾ ಇರತಕ್ಕಂತಹ ಗ್ರಾಮಸ್ಥರು. ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದ ಅರುಣ್ ಕುಮಾರ್ ಈಗ ಬೇರೆಯೇ ಹುದ್ದೆಯಲ್ಲಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ತನ್ನ ಅಧಿಕಾರವನ್ನ ಬಳಸಿ ಭಾರಿ ಬಡ್ಡಿ ವಸೂಲಿ ಮಾಡ್ತಿದ್ದಾರೆ ಎನ್ನುವಂತಹ ಸಂತ್ರಸ್ತನ ಆರೋಪ. ಮಾನಸಿಕವಾಗಿ ಸಾಲಗಾರರನ್ನ ಭಯಪಡಿಸುತ್ತಿದ್ದಂತಹ ಅರುಣ್ ಕುಮಾರ್ ಬಾಳುಪೇಟೆ ಅಂಬೇಡ್ಕರ್ ನಿವಾಸಿ ಪಿಸಿ ಅರುಣ್ ಕುಮಾರ್ ಎಂದು ಹೇಳಲಾಗ್ತಾ ಇದೆ. ಹಾಸನ ಜಿಲ್ಲೆಯಲ್ಲಿ ಫೈನಾನ್ಸ್ ಹಾವಳಿ ಮಿತಿ ಮೀರ್ತಾ ಇದೆ. ಆಳುಗೊಬ್ಬ ಬಡ್ಡಿ ದಂಧೆಯಲ್ಲಿ ತೊಡಗಿಕೊಂಡಿದ್ದಾನೆ. ಪೊಲೀಸನಿಂದಲೇ, ಅದರಲ್ಲೂ ಕೂಡ ಕಾನೂನು ಪಾಲಕರಿಂದಲೇ ಈ ತರಹದ ಅವ್ಯಾಹತ ಬಡ್ಡಿ ದಂಧೆ ನಡೀತಾ ಇದೆಯಾ ಎನ್ನುವಂತಹ ಆಶ್ಚರ್ಯ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಬಾಳುಪೇಟೆಯ ಗ್ರಾಮಸ್ಥರನ್ನ ಕಾಡ್ತಾ ಇರುವಂತಹದ್ದು. ಆ ಪೊಲೀಸಪ್ಪನ ವಿರುದ್ಧ ಸಂತ್ರಸ್ತ ಕುಟುಂಬ ಈಗ ಎಫ್ಐಆರ್ ದಾಖಲು ಮಾಡಿದೆ. ಅದರಲ್ಲಿ ಪೊಲೀಸ್ ಸೇರಿ 8 ಮಂದಿಯ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತಹದ್ದು. ಸಂತ್ರಸ್ತ ಯುವಕ ವಿಷಕಾರಿ ಕೀಟನಾಶಕವನ್ನ ಸೇವಿಸಿದ್ದ, ಅಂದ್ರೆ ಆತ್ಮಹತ್ಯೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದ. ಆ ಭಾಗದಲ್ಲಿ ಸಂತ್ರಸ್ತ ಕುಟುಂಬ ಆರೋಪ ಮಾಡುವಂತೆ ಆ ಭಾಗದಲ್ಲಿ ಸಾಕಷ್ಟು ಸಣ್ಣ ಪುಟ್ಟ ವ್ಯಾಪಾರಸ್ಥರು ಇರ್ತಾರೆ. ಈ ಬಡ್ಡಿಕೋರರು, ಅಂದ್ರೆ ಈ ಬಡ್ಡಿ ದಂಧೆ ಮಾಡುವಂತಹ ವ್ಯಕ್ತಿಗಳು ಅವರನ್ನ ಅಪ್ರೋಚ್ ಮಾಡಿ ಬಡ್ಡಿ ಸಾಲದ ಆಮಿಷವನ್ನ ಒಡ್ಡಿ, ನಿಮಗೆ ಕಷ್ಟ ಇದ್ರೆ ನಾವು ಬಡ್ಡಿ ಕೊಡ್ತೀವಿ ಅಂತ ಹೇಳಿ ಬಡ್ಡಿಯನ್ನ ಕೊಡ್ತಾರೆ. ಅದಾದ ನಂತರ ಚಕ್ರ ಬಡ್ಡಿಯ ವ್ಯೂಹಕ್ಕೆ ಸಿಕ್ಕಾಕೊಂಡಂತಹ ಈ ಸಂತ್ರಸ್ತರು ವಿಲವಿಲ ಒದ್ದಾಡ್ತಾರೆ. 80,000 ಸಾಲಕ್ಕೆ ವಾರಕ್ಕೆ 7,800 ರೂಪಾಯಿ ಬಡ್ಡಿ ಕಟ್ತಿದ್ದಂತೆ. 80,000 ಸಾಲಕ್ಕೆ ವಾರಕ್ಕೆ 3 ತಿಂಗಳಿಗೆ 12 ರೂಪಾಯಿ ಬಡ್ಡಿ. ಇದು ಯಾವ ತರಹದ ಚಕ್ರ ಬಡ್ಡಿ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. 50,000 ರೂಪಾಯಿ, 20,000 ಸಾಲಕ್ಕೆ 1 ವಾರಕ್ಕೆ 1,400 ರೂಪಾಯಿ ಬಡ್ಡಿ. 5,000 ಸಾಲಕ್ಕೆ 3 ತಿಂಗಳಿಗೆ 7,500 ರೂಪಾಯಿ ಬಡ್ಡಿ. 30,000 ಸಾಲಕ್ಕೆ 3 ತಿಂಗಳಿಗೆ 4,500 ರೂಪಾಯಿ ಬಡ್ಡಿ. 1,30,000 ರೂಪಾಯಿಗೆ ಸಾಲಕ್ಕೆ 3 ತಿಂಗಳಿಗೆ 19,000 ಬಡ್ಡಿ. 30,000ಕ್ಕೆ 3 ತಿಂಗಳಿಗೆ 9,000 ರೂಪಾಯಿ ಬಡ್ಡಿ. ಮೈಕ್ರೋ ಫೈನಾನ್ಸ್ ಕಿರುಕುಳ ಈ ಹಿಂದೆ ಬಹುದೊಡ್ಡ ಚರ್ಚೆಯಾಗಿತ್ತು. ಈಗ ಹಾಸನದಲ್ಲೂ ತೊಡಗಿಕೊಂಡಿದೆ ಬಡ್ಡಿ ವ್ಯವಹಾರ. ಇದೊಂಥರ ಡೆಡ್ಲಿ ಬಡ್ಡಿ ವ್ಯವಹಾರ ರೀ. ಆತ, ಈ ಸಂತ್ರಸ್ತ ಯಾರು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ನಲ್ಲ, ತಂಜೀರ್ ಎನ್ನುವಂತಹ ಯುವಕ, ಈತನ ಬಳಿ ಪಡೆದುಕೊಂಡ ಸಾಲ ಬರೀ 80,000 ರೂಪಾಯಿ. ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಸಂತ್ರಸ್ತ ಕುಟುಂಬ ಒಂದು ಕಡೆ, ಮತ್ತೊಂದು ಕಡೆ ಈತನ ವಿರುದ್ಧ, ಅಂದ್ರೆ ಬಡ್ಡಿ ದಂಧೆ ಮಾಡ್ತಾ ಇದ್ದಂತಹ 8 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿರ್ತಕ್ಕಂತಹದ್ದು. ಇದು ಹಾಸನ ಜಿಲ್ಲೆಯಲ್ಲಿ ಪೊಲೀಸರ ಬಡ್ಡಿ ವ್ಯವಹಾರ ಅವ್ಯಾಹತವಾಗಿ ನಡೀತಾ ಇದೆ. ಸರ್ಕಾರಿ ಕೆಲಸದಲ್ಲಿದ್ದುಕೊಂಡೇ ಪೊಲೀಸರ ಬಡ್ಡಿ ವ್ಯವಹಾರ, ಇದು ಆತಂಕ ಮತ್ತು ಆಶ್ಚರ್ಯ. ಪೊಲೀಸರಿಗೆ ಬಡ್ಡಿ ಕಟ್ಟಲಾಗದೆ ಆತ್ಮಹತ್ಯೆಗೆ ಯತ್ನಿಸಿದಂತಹ ವ್ಯಕ್ತಿ ಹಾಸನ ಜಿಲ್ಲೆಯ ಸಕಲೇಶಪುರದ ಬಾಳುಪೇಟೆಯಲ್ಲಿ ಈ ಘಟನೆ ಸಂಭವಿಸಿದೆ. ಆತ್ಮಹತ್ಯೆಗೆ ಯತ್ನಿಸಿದ ವ್ಯಾಪಾರಿ ಮೊಹಮ್ಮದ್ ತಂಜೀರ್ ಕೊಟ್ಟ ದೂರಿನಡಿ 8 ಮಂದಿಯ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತಹದ್ದು. ಹಾಸನ ಜಿಲ್ಲೆಯಲ್ಲಿ ಪೊಲೀಸರ ಬಡ್ಡಿ ವ್ಯವಹಾರ ಅಲ್ಲರಿ, ಕಾನೂನು ಪಾಲನೆ ಮಾಡಬೇಕಾಗಿದ್ದಂತಹ ವ್ಯಕ್ತಿಗಳೇ ಈ ತರಹದ ಬಡ್ಡಿ ದಂಧೆಯಲ್ಲಿ ತೊಡಗಿಕೊಳ್ತಾರೆ ಎನ್ನುವಂತಹದ್ದಾದ್ರೆ ಕಾನೂನು ಪಾಲಕರು ಸಮಾಜಕ್ಕೆ ಸಾರ್ತಿರ್ತಕ್ಕಂತಹ ಸಂದೇಶಗಳೇನು? ಹಾಗಾದ್ರೆ ಈತ ಸಂತ್ರಸ್ತ ಬರೀ 80,000 ರೂಪಾಯಿ ಪಡ್ಕೊಂಡಿದ್ದ. ಆದ್ರೆ 1.5 ವರ್ಷದ ಒಳಗಾಗಿ 2,30,000 ಬಡ್ಡಿಯನ್ನೇ ತೀರಿಸಿದ್ದಂತೆ. ಬೆಳ್ಳಂಬೆಳಗ್ಗೆ ಆತ ಕೋಳಿ ವ್ಯಾಪಾರಸ್ಥ, ಕೋಳಿ ಅಂಗಡಿಯನ್ನು ಓಪನ್ ಮಾಡಿದ್ದಂತೆ 6:30 ಗಂಟೆಗೆ. ಆ ಸಂದರ್ಭದಲ್ಲಿ
ಈತನ ಫೋನ್ ಕಾಲ್ ಬರುತ್ತೆ. ಹಾಸನ ಜಿಲ್ಲೆಯ ಪೊಲೀಸ್ ಕಾನ್ಸ್ಟೇಬಲ್ ಅರುಣ್ ಕುಮಾರ್ A1 ಆರೋಪಿ, A2 ಸತೀಶ್, A3 ಸ್ವಾಮಿ, A4 ದುಷ್ಯಂತ್, A5 ಅಮೀರ್ ಎನ್ನುವಂತಹ ವ್ಯಕ್ತಿ, A6 ಪುಟ್ಟಣ್ಣ, A7 ಸುನೀಲ್, A8 ರಾಜಣ್ಣ. ಅಂದ್ರೆ ಇವರೆಲ್ಲರೂ ಆರೋಪಿಗಳು ಹಾಸನ ಜಿಲ್ಲೆಯ ಸಕಲೇಶಪುರ ಮೂಲದವರು, ಬಾಳ್ಳುಪೇಟೆ ಗ್ರಾಮದ ಆಸುಪಾಸಿನವರು. ರಾಜ್ಯ ಸರ್ಕಾರ ಮೈಕ್ರೋ ಫೈನಾನ್ಸ್ ಬಡ್ಡಿ ವ್ಯವಹಾರಕ್ಕೆ ನಿರ್ಬಂಧವನ್ನ ವಿಧಿಸಿದೆ. ಇದಾದ ಬಳಿಕವೂ ಬಡ್ಡಿ ವ್ಯವಹಾರ ನಡೆಸುತ್ತಿದ್ದ ಆರೋಪಿಗಳು ಸಕಲೇಶಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇವರಿಗೆ ನಾನೊಬ್ಬ ಕಾನೂನು ಪಾಲಕ, ನಾನೊಬ್ಬ ಆರಕ್ಷಕ ಎನ್ನುವಂತಹ ಪರಿಜ್ಞಾನವನ್ನು ಕಳ್ಕೊಂಡಿದ್ದಾರ. ಆ ದೂರಿನಲ್ಲಿ ದಾಖಲಾಗಿರತಕ್ಕಂತಹ 8 ಜನರ ವಿರುದ್ಧ ಕೇವಲ ತನ್ಜೀರ್ ಮಾತ್ರ ಮಾಡ್ತಿರ್ತಕ್ಕಂಥ ಆರೋಪಗಳಲ್ಲ. ತನ್ಜೀರ್ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟ ನಂತರ ಸಾಕಷ್ಟು ಸಂತ್ರಸ್ತರು ಕೂಡ ಈಗ ಇವರ ಬಡ್ಡಿ ದಂಧೆಯ ಆ ಒಂದು ಜಾಲವನ್ನು ವಿವರಿಸ್ತಾ ಇದ್ದಾರೆ. ಬಡ ಕುಟುಂಬ, ಆ ಬಡ ಕುಟುಂಬಕ್ಕೆ ಈ ಅರುಣ್ ಕುಮಾರ್, ನೀವು ನೋಡ್ತಾ ಇದ್ದೀರಿ FIR ಅಲ್ಲಿ ದಾಖಲಾಗಿರ್ತಕ್ಕಂಥ ಆರೋಪಿ ಅರುಣ್ ಕುಮಾರ್ ಇವರು ಈತನಿಗೆ 60,000 ಸಾಲವನ್ನು ಕೊಟ್ಟಿರ್ತಾರೆ. ಆ ಸಾಲಕ್ಕೆ ಬಡ್ಡಿ ಎಂಬಂತೆ ವಾರಕ್ಕೆ 7,500 ರೂಪಾಯಿ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸಾಲಕ್ಕೂ ಒಂದು ರೀತಿ ರಿವಾಜುಗಳಿದಾವ್ರಿ. ಆ ರೀತಿ ರಿವಾಜುಗಳ ಆಧಾರದಲ್ಲಿ 7,500 ರೂಪಾಯಿ ಬಡ್ಡಿಯನ್ನು ಕಲೆಕ್ಟ್ ಮಾಡ್ತಾ ಇದ್ರ. ಇವರಿಗೆ ಸರ್ಕಾರಿ ಸವಲತ್ತು ಕೊಡುತ್ತೆ, ಸರ್ಕಾರದ ಎಲ್ಲ ಅನುಕೂಲತೆಗಳನ್ನು ಅನುಭವಿಸ್ತಾರೆ, ಸರ್ಕಾರದ ಎಲ್ಲ ತರಹದ ಫಲವನ್ನು ಅನುಭವಿಸಿರುವಂತಹ ಒಬ್ಬ ಪೊಲೀಸನಿಗೆ ಇಷ್ಟರ ಮಟ್ಟಿಗಿನ ಆಸೆನಾ? ಅದರಲ್ಲೂ ಕೂಡ ಜನರ ಅರ್ಥ ನಿನಾದಕ್ಕೆ ಸ್ಪಂದಿಸಬಹುದಾದಂತಹ ವೃತ್ತಿಯಲ್ಲಿರ್ತಕ್ಕಂಥ ಒಬ್ಬ ಪೊಲೀಸ್ ಅಧಿಕಾರಿ. ಇದೆಂತಹ ಮಾನಗೆಟ್ಟ ಕೆಲಸ ಇದು, ಬಡ್ಡಿ ದಂಧೆ. ಸಂತ್ರಸ್ತ ಕುಟುಂಬರು ಆರೋಪ ಮಾಡ್ತಾ ಇರುವ ಪ್ರಕಾರ ಆತನಿಗೆ ಮಾನಸಿಕವಾದಂಥ ಕಿರುಕುಳವನ್ನು ಕೊಟ್ಟಿದ್ದ. ತಾನೊಬ್ಬ ಪೊಲೀಸ್ ಎನ್ನುವಂತಹ ದರ್ಪದಿಂದ ಆತನಿಗೆ ಮೆಂಟಲಿ ಟಾರ್ಚರ್ ಅನ್ನು ಕೊಡ್ತಾ ಇದ್ದ. 6:15 ಕೋಳಿ ಅಂಗಡಿ ತೆರೆಯುವಂತಹ ಸಂದರ್ಭದಲ್ಲಿ ಫೋನ್ ಕರೆ ಮಾಡಿ ನನಗೆ ಬಡ್ಡಿ ಕೊಡಬೇಕು ಎನ್ನುವಂತಹ ಧಮಕಿ ಹಾಕಿದ್ರಂತೆ. ಅದಕ್ಕೆ ಒದ್ದಾಡಿದಂತಹ, ಅದರಲ್ಲಿ ಬೇಸತ್ತಂತಹ, ಡಿಪ್ರೆಷನ್ಗೆ ಒಳಗಾಗಿರ್ತಕ್ಕಂತಹ ತನ್ಜೀರ್ ಕೀಟನಾಶಕವನ್ನು ಖರೀದಿ ಮಾಡ್ಕೊಂಡು ಕುಡಿದಿದ್ದ. ಇನ್ನು ಆ ಭಾಗದ ಈ ಕೀಟನಾಶಕ ವ್ಯಾಪಾರಸ್ಥರಿಗೂ ಕೂಡ ಒಂದು ಹೇಳೋದಿದೆ, ನಿಮ್ಮ ಬಳಿ ಈ ಮಲ್ನಾಡ್ ಭಾಗ, ಈ ಸಕಲೇಶಪುರ, ಚಿಕ್ಕಮಗಳೂರು ಈ ಭಾಗದಲ್ಲಿ ಕೃಷಿ ಇರತಕ್ಕಂತಹ ಒಂದು ಸ್ಥಳ, ಅದು ಒಂದು ಏರಿಯಾ. ಸೊ ಆ ಭಾಗದಲ್ಲಿ ಕೀಟನಾಶಕ ಯಾರೇ ಕೇಳಿದ್ರು ಕೊಟ್ಟು ಬಿಡ್ತಾರೆ. ಅಲ್ಲಿ ಮಕ್ಕಳು ಬಂದು ಕೇಳಿದ್ರು ಕೊಟ್ಟು ಬಿಡ್ತಾರೆ. ಈ 35 ವರ್ಷದ ಯುವಕ ಕೀಟನಾಶಕವನ್ನು ಖರೀದಿ ಮಾಡಿದ್ದಂತೆ ಅದನ್ನು ಕುಡಿದು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದ. ಈಗ ಗಂಭೀರ ಸ್ಥಿತಿಯಲ್ಲಿ ಆಸ್ಪತ್ರೆಯಲ್ಲಿದ್ದಾನೆ.